ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ, ನೋಡೋಣ ಬನ್ನಿ ಯಾವುದು ಅಂತ. ಇದು ಅವರೇ ಬೇಳೆ ಕಿಚಡಿ. ಏನಂದರೆ ಅವರೇ ಬೇಳೆ ಕಿಚಡಿ ಅಂತಾರೆ. ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿದ್ರು ತುಂಬ. ನಿಮ್ಗೆ ಯಾರಿಗಾದ್ರು ನೆನಪಿದೆಯಾ ಈ ಥರ ಸ್ವೀಟು? ತಿಂದಿದ್ದೀರಾ? ನೋಡಿ, ಮೊದಲಿಗೆ 1 ಕಪ್ ಆಗೋಷ್ಟು ಅವರೇ ಬೇಳೆ ತೊಗೊಂಡಿದ್ದೀನಿ. ಈ ಥರ ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಮಾಡಬೇಕು ನೋಡಿ. ಈ ಥರ ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. 1/4 ಭಾಗ ಬಿಸಿ ಆಗಬೇಕು. ಅದಕ್ಕೆ ಈಗ 1 ಲೋಟ ಅಷ್ಟು ಅಕ್ಕಿ, 1 ಕಪ್ ನಾನು ಅವರೇ ಬೇಳೆ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ, ಎರಡನ್ನೂ ತೊಳೆದಿದ್ದೀನಿ. 1 ಚಿಟಿಕೆ ಅಂದರೆ ರುಚಿಗೆ ತಕ್ಕಷ್ಟು ಅಂತಾರಲ್ಲ ಆ ಥರ ಉಪ್ಪು, 1 ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದೀನಿ. ಕಲರ್ ವೈಟಾಗಿ ಬರುತ್ತಲ್ಲ ಅದಕ್ಕೆ. ಅದನ್ನು 3 ವಿಸಲ್ ಕೂಗಿಸ್ತಾ ಇದ್ದೀನಿ. ಮತ್ತು ಮಿಕ್ಸಿ ಜಾರಿಗೆ ಹಸಿ ತೆಂಗಿನಕಾಯಿ ಅದು ಇರಲಿಲ್ಲ, ಹಾಗಾಗಿ ಸ್ವಲ್ಪ ಒಣಗಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. 3 ಏಲಕ್ಕಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಳಿ ಎಳ್ಳು ಆಪ್ಷನ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅಷ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ, ತುಂಬ ಮೆತ್ತಗೆ ಹಾಕಬೇಕು. ಈಗ ಬೆಲ್ಲ ಹಾಕಿ ನೋಡಿ, ಬೆಲ್ಲ ಕರಗಿಸಿ ಈ ಥರ ಸೋಸ್ಕೋಬೇಕು. ಯಾಕಂದರೆ ಬೆಲ್ಲದಲ್ಲಿ ಆಲ್ಮೋಸ್ಟ್ ಎಲ್ಲ ಗಲೀಜಿರುತ್ತೆ, ಆಗ ಸೋಸ್ಕೊತಾ ಇದ್ದೀನಿ. ಸೋಸ್ಬಿಟ್ಟು ಈಗ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಗಸಗಸೆ, ಏಲಕ್ಕಿ ನೋಡಿ ಬೆಲ್ಲದ ಪಾಕಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಕುದಿಯೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಲೈಟ್ ಅಂದರೆ ಈ 1 ಕುದಿ ಅಂತಾರಲ್ವ ಆ ಥರ 1 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸ್ಬಾರ್ದು ಇದನ್ನು. ನೋಡಿ ಈ ಥರ ಇರುತ್ತೆ. ಎಳ್ಳು ಹಾಕೋದ್ರಿಂದ ಟೇಸ್ಟು ಇರುತ್ತೆ, ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ ಇದು ಕಿಚಡಿ ಈ ಥರ ಬಂದಿದೆ, ತುಂಬ ಮೆತ್ತಗೆ, ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಸ್ವೀಟು ಈಗಿನವ್ರು ಯಾರೂ ತಿಂದಿಲ್ಲ, ಗೊತ್ತಿಲ್ಲ ಅನಿಸುತ್ತೆ. ನಮ್ಮ ಅಜ್ಜಿ ಕಾಲದಲ್ಲಿ ತುಂಬಾ ಮಾಡ್ತಿದ್ರು, ಆಗಿನ ಕಾಲದವರು. ಈಗೆಲ್ಲ ಪಿಜ್ಜಾ, ಬರ್ಗರು, ಜಾಮೂನು ಈ ಥರದವೇ ಬಂದಿದೆ. ಇದು ನೋಡ್ರಿ, ಇದು ತುಂಬ ಹೆಲ್ದಿನೂ ಇರುತ್ತೆ. ಹಳ್ಳಿ ಕಡೆ ಆಲ್ಮೋಸ್ಟ್ ಅವಾಗೆಲ್ಲ ಜಾಸ್ತಿ ಇದೇ ಥರನೇ ಮಾಡ್ತಿದ್ದು, ಕಿಚಡಿ ಅಂತೆ, ಹುರುಳಿಕಾಳಲ್ಲೆಲ್ಲ ಮಾಡ್ತಿದ್ರು. ಇನ್ನು ಕೆಲವೊಂದು ಸ್ವೀಟ್ಗಳು ಅವಾಗೆಲ್ಲ ಇದೇ ಥರನೇ ಸ್ವೀಟ್ಗಳು ಜಾಸ್ತಿ ಮಾಡ್ತಾಯಿದ್ದು. ಈಗ ಈ ಸ್ವೀಟ್ಗಳೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀವಿ. ನೋಡಿ, ನೆನಪಿಗೋಸ್ಕರ ಮತ್ತೆ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ.